ಅದಕ್ಕೆ ಉತ್ತರವನ್ನ ಅಶ್ವತ್ಥ ನಾರಾಯಣ ಅವರು ಕೊಡ್ಲಿಲ್ಲ ನನಗೆ. ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ ಕೊಡಕ್ಕೆ. ಅದೇ ನಿಮ್ಮಲ್ಲಿರುವಂತಹ ಏಕೇತೋ ಸೇಫೆ ಬಟೆಂಗೆ ತೋ ಕಟೆಂಗೆ ಅಂತೇಳಿ ನೀವು ಬಟೆಂಗೆ ಆಗ್ಬಿಟ್ಟಿದ್ರಾ ಅದಕ್ಕೋಸ್ಕರ ನಿಮ್ಮನ್ನು ಸರಿಯಾಗಿ ಏನ್ ಕಟ್ ಮಾಡ್ಬೇಕು ಕಟ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು, ಈ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದೀವಿ. ಕಾಣಿಸ್ತಾ ಇದೆ. ಉಪ ಚುನಾವಣೆಯಲ್ಲಿ ಬಿಡಿ ಇರುತ್ತೆ ಸರ್. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ಕಳೆದ 3-4 ಅವರೊಬ್ಬರೇ ಅಲ್ವಲ್ಲ, 3-4 ವರ್ಷದಿಂದನೂ ಇದೆ. ಏನು ಮಾಡ್ಲಿಕ್ಕೆ ಶಂಕರ್ ಸರ್, ನಾನು ಇನ್ನೊಂದು ಸಬ್ಜೆಕ್ಟ್ ಬಿಟ್ಬಿಟ್ಟೆ. ಸಂಡೂರಿನ ಕಥೆ ಏನು? ಸಂಡೂರಿನಲ್ಲಿ ಕ್ರೆಡಿಟ್ ಅಂತೂ ಸಂತೋಷ್ ಲಾಡ್ ಅವರು ನಿಂತ್ಕೊಂಡು ಅಲ್ಲೇ ತಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಂತೂ ನಿಮ್ಗೆ ಶಿಗ್ಗಾವಿಯಲ್ಲಿ ಆಗೋಯ್ತು. ಇಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ ತಗೊಂಡಿರುವಂತದ್ದು ಏನು? ಸಂಡೂರಲ್ಲಿ ಕೆಲವು ಸರ್ತಿ ಕೆಲವು ವ್ಯಕ್ತಿಗಳು ತೆಗೆದುಕೊಳ್ಳುವಂತ ನಿರ್ಣಯದಿಂದ ಒಂದು ಪಕ್ಷಕ್ಕೆ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು ಅನ್ನೋದಕ್ಕೆ ಚನ್ನಪಟ್ಟಣ ಸಂಡೂರು ಉದಾಹರಣೆ. ಹೆಂಗೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದಿದ್ದರಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಂಗಾಯ್ತು. ಅಲ್ಲಿ ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿ ಜನಾರ್ದನ್ ರೆಡ್ಡಿಯ ಕ್ಯಾಂಡಿಡೇಟೇ ಹಾಕಿದ್ರಿಂದ ಬಿಜೆಪಿ ತಾಪತ್ರೆ ಆಯ್ತಾ? ಇದು ವಾಸ್ತವ. ಇದು ಅವ್ರು ಎಷ್ಟೇ ಚೆನ್ನಾಗಿ ಎಲೆಕ್ಷನ್ ಮಾಡಿರ್ಬೋದು, ದೊಡ್ಡ ಓಟು ತಗೊಂಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ಆದರೆ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ಸೇ ಗೆಲ್ತಾ ಇದ್ದಂಥ ಕ್ಷೇತ್ರ ಅಲ್ಲಿ ಹೆಚ್ಚು ಕಮ್ಮಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಆಗೋದು. ಜನಾರ್ದನ್ ರೆಡ್ಡಿ ಮತ್ತು ಸಂತೋಷ್ ಲಾಡ್ ಮಧ್ಯೆ ಪ್ರಶ್ನೆ ಬಂದಾಗ ಮುಖ್ಯಮಂತ್ರಿಗಳನ್ನು ಪ್ರೆಸ್ಟೀಜ್ ತಗೊಂಡ್ರು. ಅಲ್ಲಿ ಹಿಂದಿನ ಅವ್ರದ್ದೆಲ್ಲ ನೆನಪು ಮಾಡಿ ಮುಖ್ಯಮಂತ್ರಿಗಳು ಪ್ರೆಸ್ಟೀಜ್ ತಗೊಳ್ಳೋಕೆ ಕಾರಣ ತುಕಾರಾಮ್ ಅವರನ್ನ ಲೋಕಸಭೆಗೆ ಹೋಗಿ ನಿಲ್ಲಿ ನೀವು ಅದು ಬಲಾತ್ಕಾರವಾಗಿ ನಿಲ್ಸಿದ್ದು. ಅವ್ರಿಗೆ ಇಷ್ಟ ಇರಲಿಲ್ಲ, ಹಾಗೆ ನಿಲ್ಸಿದ್ರು, ಮಾಡಿದ್ರು. ಹಾಗಾಗಿ ಅವರಿಗೂ ಅದು ಬೇಕಿತ್ತು. ಜೊತೆಗೆ ಅದನ್ನ ಕ್ಯಾಂಡಿಡೇಟ್ ಮಾಡೋಂಥ ಸಂದರ್ಭದಲ್ಲೂ ಕೂಡ ಅದನ್ನ ಅದೇ ರೀತಿ ಅವ್ರು ಮಾಡಿದ್ರು. ಸ್ವಲ್ಪ ಪರ್ಸನಲ್ ತಗೊಂಡವರು ಹೆಚ್ಚು ಸಮಯನ ಸಂಡೂರಿಗೆ 3-4 ದಿನ ಹೋಗ್ಬಿಟ್ಟು ಸಂಡೂರಿಗೆ ಕೊಟ್ಟರು. ಬಹಳಷ್ಟು ಗ್ರಾಮಗಳಿಗೆಲ್ಲ ಹೋದ್ರು, ಇದೆಲ್ಲ ಮಾಡಿದ್ರು. ಹಾಗಾಗಿ ಸಂತೋಷ್ ಲಾಡು ಜನಾರ್ದನ್ ರೆಡ್ಡಿ ಮಧ್ಯೆ ಬಂದಾಗ ಜನಾರ್ದನ್ ಅವರ ರಾಂಗ್ ಸ್ಟೆಪ್ ನಿಮಗೆ ಪ್ಲಸ್ ಆಯ್ತು. ಹೌದು, ಅದ್ರಾಗಿಲ್ಲ. ಆಮೇಲೆ ಸ್ಟ್ರಾಂಗ್ ಹೋಲ್ಡ್ ಮುಂಚೆ MI ಗೋರ್ಪಡೆ ಕಾಲದಿಂದ ಸಂಡೂರು ಹಾಗೆ ಇದೆ. ಯಾರು ಗೆಲ್ಲ ಇಲ್ಲ, ಅವ್ರು ನಮ್ಮಿಂದನೇ ಗೆದ್ದಿದ್ರಲ್ಲ. ಹೌದು, ಇಲ್ಲ ನಿಮ್ NDA ಕೂಟಕ್ಕೆ ಯಾಕೆ ಅಷ್ಟೊಂದು ಡ್ಯಾಮೇಜ್ ಆಗಿದ್ದು? ಇಲ್ಲ, ನಮ್ಮಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ನಮಗೆ ಪ್ಲಸ್ ಇತ್ತು ಅನ್ನೋದು ಒಂದು ಮನಸ್ಸು. ಆಕ್ಚುಲಿ ಇವರು ಹೊರಗಡೆ ಅವರು ಕ್ಯಾಂಡಿಡೇಟ್ ಇವರು ಕೂಡ್ಲಿಗಿ ಅವರು ನಿಮ್ ಮಿಸ್ಟೇಕ್ ಇದೆ ಅಂತ ನೀವು ಒಪ್ಕೊಳ್ತೀರಾ? ಅಲ್ಲ, ಅಲ್ಲೇನೆ ಲಾಸ್ಟ್ ಟೈಮ್ ನಿಂತಿದ್ದ ಕ್ಯಾಂಡಿಡೇಟ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್, ಒಂದು 5,000 ಓಟ ಸೋತಿದ್ದು. ಪ್ಲಸ್ ಜನಾರ್ದನ್ ರೆಡ್ಡಿ ಕ್ಯಾಂಡಿಡೇಟ್ 31,000 ಓಟ್ ತಗೊಂಡಿದ್ದು. ಲಾಸ್ಟ್ ಟೈಮ್ ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದ 35,000 ತಗೊಂಡಿದ್ದು, 35,000 ದಿವಾಕರ್ ಓಟ್ ತಗೊಂಡಿದ್ರು. ಸ್ವಲ್ಪ ಅಲ್ಲಿ ಕ್ಯಾಂಡಿಡೇಟ್ನ ಒಂದು ವೇಳೆ ಬದಲಾವಣೆ ಮಾಡಿದ್ದಿದ್ದೀರೆ ಶಂಕರ್ ಅವರು ಹೇಳ್ದಂಗೆ ನಮ್ಗೆ ಅದೊಂದು ಡೆಫಿನೆಟ್ ಆಗಿ ಗೆಲ್ಲಿಬೋದಾಗಿತ್ತು ಅನ್ನತಕ್ಕಂಥ ಒಂದು ಇತ್ತು. ಅಲ್ಲಿ ಒಂಚೂರು ಕ್ಯಾಂಡಿಡೇಟ್ ಸೆಲೆಕ್ಷನ್, ಬಟ್ ಅವ್ರಿಗೆ ಟಫ್ ಸೀಟೇ ಅದು, ಬಿಜೆಪಿ ಸೀಟೇ ಅದು. ಅಲ್ಲಿ ತುಕಾರಾಮ್ ಅಂತಾನೆ ಅಲ್ಲಿ ಒಂದು ಇರ್ತಕ್ಕಂಥ ಕಳೆದ 5 ಬಾರಿಯಿಂದನೂ ಗೆದ್ದಿರೋದು ಪರ್ಸನಲಿ. ಜನಾರ್ದನ್ ರೆಡ್ಡಿ ಅವರು ಬಲ ಸಿಗುತ್ತೆ ಅನ್ಕೊಂಡಿದ್ರಿ, ಬಟ್ ಅವರೇ ಸಿಕ್ಕಿದೆ. ಆದ್ರೂ ಫೋರ್ಸ್ ಓಟ್ ಇಲ್ಲ ಓಟು ಕನ್ಸಾಲಿಡೇಟ್ ಆಗಿ ಬಂದಿದೆ. ಒಂದು ವೇಳೆ ಕ್ಯಾಂಡಿಡೇಟ್ನ ಲಾಸ್ಟ್ ಟೈಮ್ ನಿಂತಿದ್ದವ್ರನ್ನೋ ಅಥವಾ ದಿವಾಕರ್ನೇ ಮಾಡಿದರೆ ಚೆನ್ನಾಗಿರೋದನ್ನು ಅಂತ ಒಂದು ಅನ್ನಿಸ್ತದೆ. ಈ ರಿಸಲ್ಟು, ಈ ವೋಟಿಂಗ್ ನೋಡಿದಾಗ ಒಂದು ವೇಳೆ ಮಾಡಿದ್ದೀರಿ ಚೆನ್ನಾಗಿತ್ತೇನೋ ಅನ್ನೋಂಥ ಒಂದು ಬರುತ್ತಲ್ಲಿ ಸ್ವಲ್ಪ. ಅದರಿಂದ ನಮ್ಗೆ ವ್ಯತ್ಯಾಸ. ಈ ಲೀಡರ್ಗಳ ಸ್ಪೋಕನ್ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜ್ ಇದಾವಲ್ಲ, ಇವು ಕೌಂಟ್ ಆಗ್ತವೆ. ನಮ್ಮ ಪಾರ್ಟಿ ಆರೋಗ್ಯಂಟ್ ಅನ್ನ ನೋಡೋದಾದ್ರೆ ಕೆಲವು ಕಡೆ ಎಕ್ಸೆಪ್ಟ್ ಆಗುತ್ತೆ, ಕೆಲವು ಕಡೆ ಎಲ್ಲ ಪಾರ್ಟಿಲೂ ಆ ತರದವ್ರು ಇದ್ದಾರೆ, ಒಂದೇ ಪಾರ್ಟಿಲಿ ಇದ್ದಾರೆ. ದೇವರಾಜ್ ಸರ್, ಈ ಸಂಡೂರು ವಿಚಾರ ಏನನ್ಸುತ್ತೆ ನಿಮ್ಗೆ? ಚನ್ನಪಟ್ಟಣನೇ ಪಾಪ ಅರಗಿಸ್ಕೊಳ್ಳೋಕ್ಕಾಗಲ್ಲ, ಇನ್ನು ಸಂಡೂರು ವಿಚಾರಕ್ಕೆ ಹೋಗ್ತಾರೆ. ಅಲ್ಲ ಸರ್, ಆ ರೀತಿ ಇರ್ತಲ್ಲ. ಈಗ ಒಂದ್ ಕಾಲದಲ್ಲಿ ಸಂತೋಷ್ ಲಾಡ್ ಅವ್ರ MLA ನಮ್ಮ ಪಕ್ಷದಲ್ಲಿ ಅಲ್ಲೇ ನಾವೇ ಅಕೌಂಟ್ ಓಪನ್ ಮಾಡಿದ್ವಿ ಅಲ್ಲಿ. ಅಲ್ಲ, ನಮಗೆ 3 ಕ್ಷೇತ್ರಗಳನ್ನು ನೋಡ್ಕೊಳ್ಳಿ. ನಾನು ಅದನ್ನೇ ಮತ್ತೆ ಇನ್ನೊಂದ್ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೈ ಎಲೆಕ್ಷನ್ಗಳಲ್ಲಿ ಆಡಳಿತ ಪಕ್ಷಕ್ಕೆ ಖಂಡಿತವಾಗಿಯೂ ಮಣೆ ಹಾಕುವಂಥದ್ದು. ಯಾಕೆಂತಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಹೇಗಿದೆ, 136 ಜನ MLAಗಳಿಗೆ ಇವತ್ತು ಅನುದಾನ ಕೊಡ್ತಿಲ್ಲ. ಅಂಥದ್ರಲ್ಲಿ ವಿರೋಧ ಪಕ್ಷದಿಂದ ನಾವು ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವ್ರಿಗೆ ಇನ್ನೆಲ್ಲ ಅನುದಾನ ಸಿಗುತ್ತೆ? ಆ ರೀತಿ ಯೋಚನೆ ಮಾಡಿರೋದೇ ಜಾಸ್ತಿ. ಇದರಲ್ಲಿ 3 ಫಲಿತಾಂಶಕ್ಕೆ ಬೇಸಿಕ್ ಆಗಿ ಈ ಒಂದು ಅಂಶವನ್ನು ಪರಿಗಣಿಸಿ ಜನ ವೋಟ್ ಮಾಡಿರುವಂಥದ್ದು. ಹಾಗಾಗಿ ಆಡಳಿತ ಪಕ್ಷದವ್ರು ಹಾಕಿ ಅಷ್ಟೋ ಇಷ್ಟು ತರ್ತಾರೆ, ಅಷ್ಟೋ ಕೆಲಸ ಆಗುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಕೊನೆಯದಾಗಿ ಮನ್ನಣೆ ಹಾಕಿದ್ದಾರೆ. ಅದೇ ಇಲ್ಲಿ ನಡೆದಿರುವಂಥದ್ದು. ಬಿಟ್ಟರೆ ಬೇರೆ ಅಂಶಗಳೆಲ್ಲ ಅಷ್ಟೋ ಇದೆ ತಕ್ಕಮಟ್ಟಿಗೆ. ಈ ವಿಚಾರದಲ್ಲಿ ನಂದೊಂದು ಚಕ್ರಾರಿ, ಜನಗಳು ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ನೋಡಿ ಓಟ್ ಕೊಡ್ತಾರೆ, ಅಷ್ಟೋ ಇಷ್ಟು ಅನುದಾನ ತರ್ತಾರೆ, ಏನೋ ಒಂದು ಭಾವನೆ ಅವರಿಗೆ. ಆ ಕಾಲ ಹೋಯ್ತು, ಅದು ಒಂದು ಕಾಲ ಇತ್ತು, ಇಲ್ಲ ಅಂತಿಲ್ಲ. ಗೆಲುವಿಗೆ ಒಬ್ಬರೇ ತಂದೆ ಅಂತೆ, ಸೋಲಿಗೆ ಹಲವರು ತಂದೆ ಎಂದಿರಂತೆ. ಹಂಗೆ ಆಯ್ತು ಈಗ ಕಾರಣಗಳನ್ನು ಹೇಳ್ತಾ ಹೋಗಿ. ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಸರ್ ಉಪಚುನಾವಣೆಗಳು ಆ ಮಟ್ಟದಲ್ಲೇ ನಡೆಯುತ್ತೆ. ತುಂಬಾ ಅಲಿಗೇಷನ್ ಇವತ್ತು ಮಾಡ್ತಾ ಇರುವಂತದ್ದು. ನೀವು ಚುನಾವಣೆಯ ಸಂದರ್ಭದಲ್ಲಿನೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನ ಮಹಿಳೆಯರಿಗೆ ಹಂಚಿಬಿಟ್ರಿ. 3 ತಿಂಗಳು
ಒಟ್ಟಿಗೆ ಹಾಕಿದ್ರಿ. ದುಡ್ಡಿನಿಂದಾಗಿನೇ ಹಿಂಗಾಗೋಯ್ತು. 3 ತಿಂಗಳು ಒಟ್ಟಿಗೆ ಹಾಕಿದ್ರಿ. ಸ್ಟ್ರಾಟಜಿ 3 ಕಾನ್ಸ್ಟಿಟ್ಯೂನ್ಸಿಲಿ ದುಡ್ಡು ಹಾಕಿದ್ರು. ನೀವು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳಿಗೆ ಹಣ ಹೋಯ್ತು ಅನ್ನೋದು ಹೋಗಿರ್ತದೆ. ಕಾನೂನು ಅದೇನು ತಕರಾರು ಇಲ್ಲ ಸರ್, ಮಾಡಕ್ಕೆ ಮೂರೇ ಕಾನ್ಸ್ಟಿಟ್ಯೂನ್ಸಿಲಿ 3 ತಿಂಗಳು ಒಟ್ಟಿಗೆ ಹಾಕಿದ್ರಿ. ಇಟ್ಕೊಳ್ತಾ ಇಲ್ಲ, ಬರೀ ಅಲಿಗೇಷನ್ ಮಾಡ್ತಾ ಆಯ್ತಲ್ಲ. ಚುನಾವಣಾ ಆಯೋಗ ಕೇಳಬಹುದು, ಆದ್ರೆ ಯೋಜನೆಗಳಲ್ಲಿರುವಂತ ಹಣವನ್ನು ಈಗ ಬಿಡುಗಡೆ ಮಾಡಬೇಡಿ ಅಂತ ಹೇಳಿ 2 ತಿಂಗಳು ಒಮ್ಮೆ ಚುನಾವಣೆ ನಾನು ನಿಮಗೆ ಸತ್ಯ ಹೇಳ್ಬೇಕು ಅಂದ್ರೆ ಹಣದ ಪ್ರಭಾವ ಇಲ್ಲದೆ ಸಿದ್ಧಾಂತದ ಮೇಲೆ, ನೀತಿ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಈ ಚುನಾವಣೆಗಳು ನಡೆದು ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅದನ್ನ. ಅಲ್ಲ ಶಂಕರ್ ಸರ್, ನಂಗೆ ಬಹಳ ಮಜಾ ಕೊಡೋದು ಅಲ್ಲಲ್ಲ, ಬಹಳ ವಿಚಿತ್ರ ಹೆಂಗೆ ಅನಿಸುತ್ತೆ ಅಂತಂದ್ರೆ, ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ ನಂಗೆ. ಏನು ಅಂತಂದ್ರೆ, ಬೇರೆ ತಿಂಗಳಲ್ಲೆಲ್ಲ ತಾಂತ್ರಿಕ ಸಮಸ್ಯೆ, ಟೆಕ್ನಿಕಲ್ ಪ್ರಾಬ್ಲಮ್, ಚುನಾವಣೆ ಹತ್ತಿರ ಬಂದಾಗ ಎಕ್ಸಾಕ್ಟ್ ಆಗಿ ಅದ್ರ ಹಿಂದೆ 2 ದಿನ ಇದ್ದಾಗ ಅಕೌಂಟಿಗೆ ಹೋಗ್ಬಿಡುತ್ತೆ, ಅವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇರಲ್ಲ, ಬಹಳ ಮಜಾ ಇರುತ್ತೆ, ಸರ್ವರ್ ಪ್ರಾಬ್ಲಮ್ ಇರಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ ಹೇಗೆ ಕೆಲಸ ಮಾಡೋದು ಅಲ್ಲೇ ಇಲ್ಲಿ ಹಾಗೆ ಗೃಹಲಕ್ಷ್ಮಿ ಇಲ್ಲಿ ಕೆಲಸ ಮಾಡಿ. ಇಲ್ಲ ಸರ್, ಅಲ್ಲಿ ಒಟ್ಟಿಗೆ 3 ತಿಂಗಳು ಹಾಕಿಲ್ಲ ಸರ್. ಅಬ್ಸರ್ವ್ ಮಾಡಿದ್ರೆ ಶಂಕರ್ ಸರ್ ಅದನ್ನ ಒಪ್ಕೊಳ್ಬೇಕು, ಇಲ್ಲ ಅಂತಲ್ಲ, ನಿಮ್ಮ ಸ್ಟ್ರಾಟಜಿನೂ ಇರಬಹುದು. ಅದನ್ನ ಲೋಕಸಭೆಯಲ್ಲೂ ಕೂಡ ನೀವು 3-4 ತಿಂಗಳದ್ದು ಒಮ್ಮೆ ಈ ಬೈ ಎಲೆಕ್ಷನ್ ಕೂಡ ಹಾಕಿದ್ರ, ನಿಮ್ಮ ಸ್ಟ್ರಾಟಜಿ ಇರಬಹುದು. ಅದನ್ನ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಅವ್ರ ಹತ್ರ ಯಾವ ಶಕ್ತಿನೂ ಇದ್ದಂಗೆ ಕಾಣಿಸ್ತಾ ಇಲ್ಲ, ಬರೀ ಎಲಿಗೇಷನ್ ಮಾಡ್ತಾ ಹೋಗ್ತಾ ಇಲ್ಲ. ಎಲಿಗೇಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾವ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಇಲ್ಲ, ಅವತ್ತು ಇದ್ರ ಬಗ್ಗೆ ಹಣ ಬಿಡುಗಡೆ ಮಾಡಿದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದ. 11 ಗಂಟೆ 20 ನಿಮಿಷಕ್ಕೆ ಅವ್ರ ಅಕೌಂಟ್ಗೆ ದುಡ್ಡು ಹಾಕಿದ್ರು. 3 ಕಾನ್ಸ್ಟಿಟ್ಯೂನ್ಸಿಗೆ ಹಿಂದಿನ ದಿನನೇ ದುಡ್ಡು ಹಾಕ್ಬಿಟ್ಟು ಲೋಕಸಭೆಯಲ್ಲಿ ಕಲ್ತಿರುವಂತ ಪಾಠ ನೀವು ಉಪಚುನಾವಣೆಯಲ್ಲಿ ಪ್ರಯೋಗನ ಮಾಡಲಿಲ್ಲ. ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ, ಎಲ್ಲವೂ ಆಗಿದೆ. ಕಂಪ್ಲೇಂಟ್ ಹಾಕಿದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಲೋಕಸಭೆಯಲ್ಲಿ ನೀವು ಪಾಠ ಕಲ್ತಿದ್ರಿ ತಾನೆ, ಚುನಾವಣೆ ಪೂರ್ವದಲ್ಲೇ ದುಡ್ಡು ಹಾಕಿದ್ರೆ ಅಂತ ಹೇಳಿ. ಇಲ್ಲಿ ಮುಂಚೆನೆ ಹೇಳ್ಬೋದಾಗಿತ್ತು ಇದನ್ನ ಹಾಕಕ್ ಕೊಡಬೇಡಿ ಅಂತ ಹೇಳಿ. ನೀವು ಚೆನ್ನಾಗಿದ್ದೀರಾ, ಆಮೇಲೆ ಎಲ್ಲ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟು ಏನ್ ಮಾಡ್ಬೇಕು ಅವರು? ನಾವು ಹಣ ಬಿಡುಗಡೆ ಮಾಡಕ್ ರೆಡಿ ಇದ್ವಿ, ಇವರು ಕಂಪ್ಲೇಂಟ್ ಕೊಟ್ಟವ್ರು ನಾವೇ ಇದು ಒಳ್ಳೆ ಹಣ ಹಾಕಿ ಓಟ್ ಬಂತು ಅಂತ ಹಣ ಹಾಕಕ್ ಬಿಡದೆ ಹೋದ್ರು ಕೂಡ ಸೊ ಇಲ್ಲಿಗೆ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಜನ ಹೇಗೆ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದಕ್ಕೆ ಬೈ ಎಲೆಕ್ಷನ್ ಉಪಚುನಾವಣೆಗಳಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಕಡೆಗೆ ಇರುತ್ತೆ, ಬಟ್ ವಿರೋಧ ಪಕ್ಷಗಳು ಅದನ್ನ ಎದುರಿಸಿ ನಿಲ್ಲೋಕೆ ಶಕ್ತಿ ಕೂಡ ಇರುತ್ತೆ. ಆ ಅವಕಾಶ ಈ ಬಾರಿ ಇತ್ತು, ಅದನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲವಾಗಿದ್ದಂತೂ ಸ್ಪಷ್ಟವಾಗಂತೂ ಕಾಣಿಸ್ತಾ ಇದೆ, ಯಾವ ಅನುಮಾನವೂ ಕೂಡ ಇಲ್ಲ.